ನಮಸ್ಕಾರ ವಿದ್ಯಾರ್ಥಿಗಳೇ, ಬಿ ಎಡ್ಗೆ ಸಂಬಂಧಿಸಿದಂತಹ ನೀವು ಹಾಕಿರುವಂತಹ ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಂದಿನಂತೆ ನಾನು ಪ್ರತಿ ಸಾರಿ ಕೂಡ ನಿಮ್ಮ ಒಂದು ಕಾಮೆಂಟ್ಸ್ಗಳನ್ನು ಓದಿ ಅದಕ್ಕೆ ಡೈರೆಕ್ಟಾಗಿ ಉತ್ತರ ಕೊಡುವಂಥ ಕೆಲಸವನ್ನು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಅದರ ಜೊತೆಗೆ ನಿಮ್ಮಲ್ಲಿ ಕೂಡ ಏನಾದರೂ ಡೌಟ್ಗಳಿದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ತೇನೆ. ಅನುದಾನಿತ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟಾಗಿ 6,175 ರೂಪಾಯಿ ಫೀಸ್ ತೊಗೋಬೇಕು ಆದರೆ ವಾಸ್ತವವಾಗಿ ಅದರ ಎರಡರಷ್ಟು ತೊಗೊಳ್ತಿದ್ದಾರೆ. ನಾನು ಇವತ್ತು ಅಡ್ಮಿಷನ್ಗೆ ಹೋದಾಗ ಅಲ್ಲಿ ಕೈ ಸತ್ಯ ಗೊತ್ತಾಯಿತು. 30,000 ಕೇಳಿದರು. ಎಸ್, ಇದು ಪ್ರತಿ ವರ್ಷ ಆಗುತ್ತೆ. ಇದಕ್ಕೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇದಕ್ಕೆ ನೀವೇ ಹೋರಾಟ ಮಾಡಬೇಕು, ನೀವೇ ನ್ಯಾಯ ಮಾಡಬೇಕು. ಆದರೆ ಪಾಪ ನಿಮ್ಮ ಒಬ್ಬರಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಸಿಸ್ಟಮ್ ಹಾಗಿದೆ. ಇದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಷ್ಟೇ ನೀವು ಇವಾಗ. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು ವಿದ್ಯಾರ್ಥಿ ನಮ್ಮ ಕಾಮೆಂಟ್ಸ್ ಹಾಕಿರೋದು, ಸರ್ ನನಗೆ ಫಸ್ಟ್ ರೌಂಡಲ್ಲಿ ಇಷ್ಟವಲ್ಲದ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ನಾನು ಸೆಕೆಂಡ್ ರೌಂಡ್ಗೆ ಹೋಗಲು ಬಯಸುತ್ತೇನೆ. ಸೆಕೆಂಡ್ ರೌಂಡ್ಗೆ ಹೋಗಬೇಕಾದ್ರೆ ಫಸ್ಟ್ ರೌಂಡ್ ಸೀಟ್ ಕ್ಯಾನ್ಸಲ್ ಮಾಡಬೇಕಾ ಅಥವಾ ಯಾವುದು ರೆಸ್ಪಾನ್ಸ್ ಮಾಡಿದರೂ ಆಗುತ್ತಾ? ಕ್ಯಾನ್ಸಲ್ ಮಾಡಲೇಬೇಕು ಅಂದರೆ ಏನು, ಯಾವ ಡೇಟ್ ಒಳಗಡೆ ಮಾಡಬೇಕು? ಅಡ್ಮಿಷನ್ ಮುಗಿಯೋದ್ರೊಳಗಡೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲ. ಓಕೆ, ಇವ್ರು ಕೇಳ್ತಾರೆ ಏನಂದರೆ, ಈಗ ಇಷ್ಟವಾಗಿರುವಂಥ ಅವ್ರಿಗೆ ಕಾಲೇಜ್ ಇಷ್ಟ ಆಗಿಲ್ಲ. ಸೊ ಹೀಗಾಗಿ ಅವರು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನೀವು ಸೆಕೆಂಡ್ ರೌಂಡಿಗೆ ಹೋಗಬೇಕಂತಂದರೆ ನೀವು ಲಾಗಿನ್ ಮಾಡಿದಾಗ ಅಲ್ಲಿ ನೆಕ್ಸ್ಟ್ ರೌಂಡ್ ಅಂತಿದೆ. ಆ ನೆಕ್ಸ್ಟ್ ರೌಂಡಿಗೆ ಕ್ಲಿಕ್ ಮಾಡಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದರೆ ನೀವು ಏನಾಗ್ತೀರಾ, ಆಟೋಮೆಟಿಕ್ಲಿ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ. ನೀವು ಸೆಕೆಂಡ್ ರೌಂಡಿಗೆ ಹೋಗ್ಬೋದು. ನೀವು ನೆಕ್ಸ್ಟ್ ರೌಂಡ್ ಅಂತ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಅದು ಸ್ಟ್ರಕ್ ಆಗಿಬಿಡುತ್ತೆ. ಮತ್ತು ನೀವು ಓಡಾಡಬೇಕಾಗತ್ತೆ ಎಲ್ಲಿಗೆ, ಗೇಟಿಗೆ ನನಗೆ ಸೆಕೆಂಡ್ ರೌಂಡಿಗೆ ಅಲೋ ಮಾಡಿಕೊಡಿ ಆದಿದೆ ಅಂತ ಹೇಳಿ. ಹೀಗಾಗಿ ಅವರು ಪ್ರೊಸೀಜರ್ ಹೇಳಿಬಿಟ್ಟಿದ್ದಾರೆ. ಏನಂದರೆ, ನೀವು ಫಸ್ಟ್ ರೌಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡಬೇಕಂತಂದರೆ ಎಲ್ಲಿ ಹೋಗಿ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ಜಸ್ಟ್ ನೀವು ನೆಕ್ಸ್ಟ್ ರೌಂಡ್ ಅಂತ ಹೇಳಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ಸಾಕು. ನೀವು ಆಟೋಮೆಟಿಕ್ಲಿ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ ಮತ್ತು ಏನಂದರೆ ಈಗ ಸಿಕ್ಕಿರುವಂಥ ಸೀಟ್ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗುತ್ತೆ. ಇದ್ರ ಸಲುವಾಗಿ ನಿಮ್ಮಗಳಿಗೆ ಈ ಡೇಟಿನ ಒಳಗಡೆ ಈಗಿನ ಡೇಟ್ ಕೊಟ್ಟಿದ್ದಾರಲ್ಲ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ, ಅದೇ ಡೇಟ್ ಒಳಗಡೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. SC ಕ್ಯಾಟಗರಿಯವರು ಚಾನಲ್ ಡೌನ್ಲೋಡ್ ಆಗುತ್ತಾ, ಅದು ಅದರ ಮಾತ್ರ ಡಯಟಲ್ಲಿ ಅಡ್ಮಿಷನ್ ಫಾರ್ಮ್ ಕೊಡ್ತಾರೆ. SCದವ್ರಿಗೆ ಯಾವುದೇ ಥರಂಥ ಡಯಟ್ ಇದಾಗ್ತಾಯಿಲ್ಲ, ಏನಂದರೆ ಚಲನ ಡೌನ್ಲೋಡ್ ಆಗ್ತಾಯಿಲ್ಲ. ನೀವು ಡೈರೆಕ್ಟ್ ಹೋಗಿ ಡಯಟಲ್ಲಿ ಹೋಗಿ ಫಾರ್ಮನ್ನು ಇದನ್ನು ತೊಗೋಬೇಕಾಗತ್ತೆ, ಏನೋ ಅಡ್ಮಿಷನ್ ಸ್ಲಿಪ್ನ ತೊಗೋಬೇಕಾಗತ್ತೆ. ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬೇಸ್ ವಿ ಕ್ಯಾನ್ ಡೂ BEd, ಪ್ಲೀಸ್ ಕ್ಲಾರಿಫೈ ಡೌಟ್ಸ್. ಸೊ ನೀವು ಡಿಪ್ಲೊಮಾ ಮೇಲೆ BEd ಮಾಡಲಿಕ್ಕೆ ಬರೋಂಗಿಲ್ಲ. ಈ ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಿದ ಮೇಲೆ ನೀವು ಗ್ರ್ಯಾಜುಯೇಷನ್ ಮಾಡ್ಕೋಬೇಕಾಗುತ್ತೆ. ನಮ್ಮ BEd ಇರೋದು ಗ್ರ್ಯಾಜುಯೇಷನ್ ಮೇಲೆ, ಡಿಪ್ಲೊಮಾ ಮೇಲೆ, PUC ಮೇಲೆ ಅಲ್ಲ. ಇದು ಡಿಗ್ರಿ, ಎನಿ ಡಿಗ್ರಿ, ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಈ ರೀತಿಯಾಗಿ BEdಗಳನ್ನು ಮಾಡ್ಕೊಳ್ಬೋದು. ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮೇಲೆ BEd ಮಾಡಲಿಕ್ಕೆ ಬರೋದಿಲ್ಲ. ನಾನು ಫಸ್ಟ್ ರೌಂಡಲ್ಲಿ ಆಗಿಲ್ಲ, ಸೆಕೆಂಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಲಿಲ್ಲ ಅಂದರೂ ನಡೆಯುತ್ತಾ? ನೋಡಿ, ಫಸ್ಟ್ ರೌಂಡ್ ಆಗಿಲ್ಲ ಅಂದರೂ ಕೂಡ ನೀವು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಏನೋ ಮಿಸ್ ಆಗಿ ನಿಮಗೆ ಡೇಟ್ ಮಿಕ್ಸ್ ಆಗಿರುತ್ತೆ ಅಂಥವ್ರಿಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮುझे ಅಡ್ಮಿಷನ್ ಮಾಯ ಪ್ರಾಬ್ಲಮ್ ಹೋ ರही ಸರ್, ಪ್ಲೀಸ್ ಆಪ್ ಬಾತ್ ಕರ್ನಾ ಹೈ. ಓಕೆ, ಅಡ್ಮಿಷನ್ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನಂಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು. ನನ್ನ ಹತ್ರ ಯಾವುದೇ ಥರಂಥ ಟೆಲಿಗ್ರಾಮ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಓಕೆನಾ, ಬೇರೆ ಆಪ್ಷನ್ ಇಲ್ಲ. ನೀವು ಡೀಟೇಲ್ಸ್ ಆಗಿ ಮಾಹಿತಿ ಹಾಕಿದರೆ ನಾನು ನಿಮಗೆ ರಿಪ್ಲೈ ಮಾಡ್ಬೋದು ಈ ವಿಡಿಯೋದಲ್ಲಿ. ವೆನ್ ವಾಸ್ ಲಾಸ್ಟ್ ಡೇಟ್ ಫಾರ್ ಫಸ್ಟ್ ಲಿಸ್ಟ್ ಸೆಲೆಕ್ಷನ್ ಕಾಲೇಜ್ ಅಡ್ಮಿಷನ್? ನೋಡಿ, ಅಡ್ಮಿಷನ್ ಆಗಲಿಕ್ಕೆ ನಿಮಗೆ ಆ್ಯಸ್ ಪರ್ ದ ಸ್ಲಿಪ್ನ ಡೌನ್ ಮಾಡ್ಕೊಂಡು ಅಡ್ಮಿಷನ್ ಆಗಲಿಕ್ಕೆ ನಿಮಗೆ ಆ್ಯಸ್ ಪರ್ ದ ನೋಟಿಫಿಕೇಷನ್ ಪ್ರಕಾರ ನೋಡ್ಕೊಳ್ರಿ. ಜಸ್ಟ್ ಸದ್ಯಕ್ಕೆ ನನಗೆ ನೆನಪಿಲ್ಲ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ನಾನು ನಿನ್ನ ಕೂಡ ಹೇಳಿದೆ ನಿಮಗೆ ಯಾವ ಲಾಸ್ಟ್ ಡೇಟ್ ಯಾವಾಗ ಅಂತೇಳಿ. ಸೆಕೆಂಡ್ ರೌಂಡ್ ಸೀಟ್ ಎಷ್ಟು ಉಳಿದಾವೆ ಅಂತ ಹೇಗೆ ಗೊತ್ತಾಗುತ್ತೆ? 1 ಡೇ ಬಿಫೋರ್ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. 16ನೇ ತಾರೀಕಿಗೆ ಏನೋ ನಿಮ್ಮ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸೀಟ್ ಉಳಿದಿದ್ದಾವೆ ಅಂಥೇಳಿ. ಬ್ರೋ, ನಾನು ಫಸ್ಟ್ ಲಿಸ್ಟಲ್ಲಿ ನನ್ನ ನೇಮ್ ಬಂದಿದೆ ಮತ್ತು ಡಯಟ್ ಫೀಸ್ ಫ್ರೀ ಇದೆ. ಅದು ಕಾಲೇಜ್ ಇಷ್ಟ ಇಲ್ಲ, ಆದರೆ ನಾನು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಮಾಡಿದರೆ ಫಸ್ಟ್ ರೌಂಡಲ್ಲಿ ಥರ ಫ್ರೀ ಇರುತ್ತಾ? ಓಕೆ, ಇವರು SC ಕ್ಯಾಟಗರಿ. ಈಗೇನು ಫಸ್ಟ್ ರೌಂಡಲ್ಲಿ ಫ್ರೀ ಸೀಟ್ ಸಿಕ್ಕಿದೆ, ಹಾಗೆ ನನಗೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಅಂತ. ಹೌದು, ನಿಮಗೆ ನೆಕ್ಸ್ಟ್ ರೌಂಡು, ಅಚ್ಚಿ ರೌಂಡು, ಥರ್ಡ್ ರೌಂಡು, ಫೋರ್ತ್ ರೌಂಡಲ್ಲಿ ಕೂಡ ನಿಮಗೆ ಎನಿ ರೌಂಡಲ್ಲಿ ಕೂಡ ನಿಮಗೆ SC ಇಷ್ಟಿದವರಿಗೆ ಫ್ರೀ ಸೀಟ್ ಇರುತ್ತೆ. ಅಡ್ಮಿಷನ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ ಬಗ್ಗೆ ಹೇಳಿ, ಯಾಕಂದರೆ ನಮ್ಮ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇಲ್ಲ. ಓಕೆ, ಇದರ ಬಗ್ಗೆ ನಾನು ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ. ಸಪ್ರೇಟ್ ಆದಂಥ ಒಂದು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿನೂ ಕೂಡ ಕೊಡ್ತೇನೆ.